ತೆಗೆದ್ಬಿಟ್ಟು ಹೇಳಿ ಹೆಂಗೈತೆ ಅಂತ. ಇವತ್ತು ನಮ್ಮ ಯಜಮಾನ್ರು ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ನೋಡಿ ಒಂದು ಕಡೆ ಖುಷಿನೂ ಆಯಿತು, ಇನ್ನೊಂದು ಕಡೆ ಆಶ್ಚರ್ಯನೂ ಆಯಿತು. ಇವ್ರು ಈ ಥರ ಎಲ್ಲ ಹೋಗ್ಬಿಟ್ಟು ಶಾಪಿಂಗ್ ಮಾಡಿದಾರ ಅಂತ. ಇವ್ರು ಇದೇ ಫಸ್ಟ್ ಟೈಮು ಈ ಥರ ಹೋಗಿ ಡ್ರೆಸ್ ಸೆಲೆಕ್ಟ್ ಮಾಡಿರೋದು. ತುಂಬ ಕಷ್ಟ ಆಗಿರುತ್ತೆ ಅನ್ಸುತ್ತೆ ಇವರಿಗೆ. ಕಷ್ಟ ಏನಾಗಲಿಲ್ಲ, ನಿನ್ನ ಜೊತೆ ಹೋಗಿದ್ರೆ ದಿನ ಪೂರ್ತಿ ಶಾಪಿಂಗ್ ಮಾಡಬೇಕಿತ್ತು. ನಾನು ಒಬ್ಬನೇ ಹೋಗಿದ್ದಕ್ಕೆ 1 ಅವರಿಂದ 2 ಅವರಲ್ಲಿ ನಿನಗೆ ಬೇಕಾಗಿರೋ ಡ್ರೆಸ್ಸು ಮತ್ತು ಶೂನ ಸೆಲೆಕ್ಟ್ ಮಾಡಿದ್ದೆ. ನಂಗೆ ಒಂದೇ ಯೋಚನೆ ಆಗ್ತಾ ಇದ್ದಿದ್ದು, ಈ ಶೂ ಮತ್ತು ಈ ಡ್ರೆಸ್ಸು ಇವಳಿಗೆ ಇಷ್ಟ ಆಗುತ್ತಾ ಅಂತ. ಅವಳು ನಾರ್ಮಲ್ ಆಗಿ ಈ ಥರ ಯಾವತ್ತೂ ಕೂಡ ಹಾಕಿರೋದನ್ನ ನಾನು ನೋಡಿರಲಿಲ್ಲ. ಅದಕ್ಕೋಸ್ಕರನೇ ಈ ಥರದ ಟಾಪ್ನ ನಾನು ಸೆಲೆಕ್ಟ್ ಮಾಡಿದ್ದೆ. ಶಾಪಿಂಗ್ ಮುಗೀತು, ಬ್ಯಾಗೊಳಗಿದೆ. ಕ್ಯಾರಿ ಬ್ಯಾಗಿಗೆ ಎಕ್ಸ್ಟ್ರಾ ದುಡ್ಡು ಆಗುತ್ತಲ್ಲ, ಅದಕ್ಕೆ ಡನ್ ವಿತ್ ಶಾಪಿಂಗ್. ಹೇಳ್ತಾಲೋ ಗೊತ್ತಿಲ್ಲ. ಶೂ ಮತ್ತು ಈ ಟಾಪು, ಬ್ಲೂ ಟಾಪು ಮ್ಯಾಕ್ಸಲ್ಲಿ ತೊಗೊಂಡಿರೋದು. ಕ್ಯಾರಿ ಬ್ಯಾಗಿಗೆ ಎಕ್ಸ್ಟ್ರಾ ದುಡ್ಡು ಆಗುತ್ತಲ್ಲ, ಅದಕ್ಕೆ ಶೂ ಮತ್ತು ಇದನ್ನು ಬ್ಯಾಗ್ನೊಳಗೆ ಇಟ್ಕೋಬೋದು. ಆಫೀಸಿಗೆ ಬಂದಿದ್ದೆ, ಸೊ ಅದರೊಳಗೆ ಇಟ್ಕೋತೀನಿ. ರಿಯಾಕ್ಷನ್ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋಣ, ಬನ್ನಿ ಹೋಗೋಣ. ಈ ಥರ ಟ್ರೈ ಮಾಡಿರಲಿಲ್ಲ ಅಂತ ಈ ಥರ ತಗೊಬಂದೆ ನಾನು. ಇಷ್ಟ ಆಗಿಲ್ಲ ಅನ್ಸುತ್ತೆ. ಡವ್ ಆಡ್ತಾವಳೆ ಶೂ. ನಾನು ನಿನಗೆ ಪಿಂಕಲ್ಲಿ ತೆಗಿಯೋಣ ಅಂತಿದ್ದೆ. ಪಿಂಕ್ ನಿನ್ನ ಹತ್ರ ಇದೆಯಾ ಅಂತ, ಶೂ ಆದರೂ ಇರಲಿ ಅಂತ ಪಿಂಕ್ ಶೂ ತಗೊಂಡು. ಹಾಂ, ಚೆನ್ನಾಗಿ ಡ್ರೆಸ್ ಹೊಸ ಥರ ಐತೆ. ನನಗೆ ಗೊತ್ತು ನಿಂಗೆ ಇಷ್ಟ ಆಗಿಲ್ಲ ಅಂತ. ಇಷ್ಟ ಆಗಿಲ್ಲ ಅಂತ ಗೊತ್ತು. ದೊಡ್ಡ ಆಗುತ್ತಾ? ಸರಿ ಸರಿ, ಅರೆ ಸಾಕು. ಇಷ್ಟ ಆಯ್ತಾ ಶೂ? ಈ ಥರ ಡ್ರೆಸ್ನಲ್ಲಿ ನೋಡಿರ್ಲಿಲ್ಲ, ಅದಕ್ಕೆ ಇದನ್ನು ತಗೊಬಂದೆ. ಈ ಸುಮ್ಮನೆ ಖುಷಿ ಪಡ್ತಾವಳೆ ನಾನು ತಗೊಬಂದಿದ್ದೀನಿ ಅಂತ. ನಾನು ತಗೊಬಂದಿದ್ದೀನಿ ಅಂತ ಖುಷಿ ಪಡ್ತಿದ್ಯಾ? ನಿಜ ಹೇಳು. ಈ ಕಡೆ ತಿರುಗಿ, ಇದ್ರಲ್ಲಿ ಇಲ್ಲಿ ಗೊತ್ತಾಗತ್ತಾ? ಲೈಟ್ ಈ ಕಡೆ ಐತಲ್ಲ. ಸರಿ. ದೋಸೆ ಮಾಡಿ ತಿನ್ನಿಸ್ತಿದ್ಯಲ್ಲ, ನಿಂಗೆ ಏನು ಅನ್ಸಲ್ವಾ? ಇಲ್ಲಿರೋರು ಅದು ಹೆಂಗ್ ತಿಂತಾರೆ ಅಂತಾನೆ ಗೊತ್ತಿಲ್ಲ. ಡೈಲಿ ದೋಸೆ, ಇಡ್ಲಿ, ಪರೋಟ. ನಮ್ದು ಡೈಲಿ ದೋಸೆ ಮಾಡೋದಾಗೈತೆ. ಆದ್ರೂ ಚೆನ್ನಾಗಿ ಹಾಕವಳೆ ದೋಸೆನ. ನೋಡ್ತಾರೆ ಟೈಮ್ ಎಷ್ಟಾಗೈತೆ. ಡಯಟ್ ಎಲ್ಲ ಹಾಳು ಮಾಡ್ತಾವಳೆ. ಇಲ್ಲ ನಾನು 10 ಗಂಟೆಗೆ ಯಾವನಾದ್ರು ಊಟ ಮಾಡ್ತಾನ? ರಾಗಿ ಅಂಬ್ಲಿ ನೆನೆಸು ಫಸ್ಟು. ಮಾಡಿಡ್ತೀಯ ನೋಡಿ. ಅದೇ ನಮ್ಮ ಕ್ಯಾಮ್ರಾಮೆನ್ನು. ಕಾಣಿಸ್ತಿದ್ಯಾ ಕ್ಯಾಮ್ರಾಮೆನ್ನು? ಇದೇ ಕ್ಯಾಮ್ರಾಮೆನ್ನು ನೋಡಿ. ಈ ಕಡೆಯಿಂದ ಒಂಥರ ಬರ್ತಾಳೆ, ಈ ಕಡೆಯಿಂದ ಒಂಥರ ಬರ್ತಾಳೆ. ಇದು ಮೇಕಪ್ ಇಲ್ದಲೆ. ನಾನು ಹಾಕ್ಬೇಕು. ಯಾವ ಕಡೆಯಿಂದ ಬೇಕು ನಿಮಗೆ? ಈ ಕಡೆಯಿಂದ. ಡವ್ ಯಾವ ಕಡೆ ಬೆಳ್ಳಗ್ ಬರ್ತಾರೆ. ಈಗ ಈ ಕಡೆಯಿಂದ ಹಾಕ್ತಿದ್ದೀನಿ. ನಾನು ದೋಸೆ ತೋರಿಸ್ತೀನಪ್ಪ ಫಸ್ಟ್. ನಂಗೆ ಬರ್ತದೆ ಚೆನ್ನಾಗಿ, ದೃಷ್ಟಿ ಬೀಳ್ಬಾರ್ದು. ಚೆನ್ನಾಗಿ ಹಾಕ್ಬಿಟ್ರು ಅಲ್ಲಿ ಕೆಳಗ್ ತೋರ್ಸಕ್ಕಾಗಲ್ಲ. ನೋಡು ದೋಸೆ ತೋರ್ಸು ಹೆಂಗೆ. ಬೀಳೋ ತುಪ್ಪ ಬೀಳೋ. ಒಂದೇ ಕಡೆಗೆ ಅಷ್ಟೊಂದು ಬೆಳೆಸ್ಬಿಟ್ರೆ ನಾನೇನ್ ಮಾಡೋಣ ಬಿದ್ರೆ? ಸರಿ, ಅದ್ ಸಾಕೀಗ. ಒಲೆ ಬಿಡಿ. ಇಲ್ಲಿ ನೋಡಿ, ನಮ್ದು ಮನಸ್ಸು ವಿಶಾಲವಾಗಿದೆ, ಅದಕ್ಕೆ ತುಪ್ಪನ ವಿಶಾಲವಾಗಿ ಹಾಕ್ತವ್ರೆ. ಈಗ ಇಲ್ಲಿ ನೋಡಿ, ಇದು ಇವ್ರು ಹಾಕಿರೋ ದೋಸೆ. ಒಂದ್ ಗಾಡಿ ತುಪ್ಪ ಹೊಡೆದವ್ರೆ ಅಲ್ಲಿ. ಡಯಟ್ ಅಂತ ತುಪ್ಪ ಹೊಡಿತವ್ರೆ ಚೆನ್ನಾಗಿ. ತುಪ್ಪ ಡಯಟಿಂಗ್ ಫುಡ್ ಗೊತ್ತಿಲ್ಲ ಅಷ್ಟೇ. ಹೌದಾ? ಸರಿ, ಇನ್ನೇನಾದ್ರು ಹೇಳ್ತೀರಾ? ಅವ ನಾನು ಸರ್ಕಸ್ ಮಾಡ್ತಿದ್ದೀನಿ ಸಖತ್ತು. ಬಾಯ್, ಬನ್ನಿ ಇಲ್ಲಿ. ತುಂಬಾನೇ ಟಯರ್ಡ್ ಆಗಿತ್ತು, ಸೊ ಹಾಗಾಗಿ ಮುಗಿಸ್ತಾ ಇದ್ದೀವಿ. ಸೊ ಲೇಟ್ ಆಗಿದೆ ಆಲ್ರೆಡಿ. ಊಟ ಮಾಡಿ ಮಲ್ಕೋತೀವಿ. ಹೇಗ್ ಬರ್ತಿದೆ ಗೊತ್ತಿಲ್ಲ ವಿಡಿಯೋ, ಇದೆಲ್ಲ ವಸ್ತು ನಮ್ಗೆ. ಅದಕ್ಕೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ. ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಅವಕಾಶನೂ ಕೂಡ ಕೊಡಿ. ಸರಿ,
ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಆಫ್ಟರ್ನೂನ್ ಯಾವಾಗ ನೋಡ್ತಿದಾರೋ ಅವಾಗ. ನೀವ್ ಯಾವಾಗ ನೋಡ್ತೀರಾ?